ರಾಯಬಾಗ ತಾಲೂಕಿನ ಸುಕ್ಷೇತ್ರ ಯಾವ ಊರ? ಬೆಕ್ಕೇರಿ ಗ್ರಾಮದಾಗ ನೆಲೆದಿರ್ತಕ್ಕಂತ ಗ್ರಾಮ ದೇವತೆ ಸಾಕ್ಷಾತ್ ಶಕ್ತಿಯ ಅವತಾರ, ಹೌದು. ಸಾಕ್ಷಾತ್ ಪಾರ್ವತಿಯ ಅವತಾರದಲ್ಲಿ ಬಂದು ನೆಲೆಸಿರ್ತಕ್ಕಂತ ಯಾರಿಪ್ಪ? ಈ ಭಾಗದ ಶಕ್ತಿ ದೇವತೆ ಆಗಿರ್ತಕ್ಕಂತ ಲಕ್ಷ್ಮೀ ದೇವಿಯ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿ ವರ್ಷವೂ ಕೂಡ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ವಾ 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 ಈಚೆ ಕಡೆ ಈಚೆ ಕಡೆ ಈಚೆ ಕಡೆ ಬಾ ಈಚೆ ಕಡೆ ನೋಡಿ ಸರ್, ಇವತ್ತ ನಿಜವಾಗಿ ಹೇಳ್ತಾ ಇದ್ದೇನೆ ಬಂಧುಗಳೇ, ಇವತ್ತು ಬಂದಿರತಕ್ಕಂತ ಈ ವ್ಯಕ್ತಿ ನಾವು ಸಣ್ಣವಿದ್ದ ಹುಡುಗತ್ತೀವಿ, ದೊಡ್ಡವರಾದ ನಂತರ ಯುವಕರು ಅಂತೀವಿ, ಆ ನಂತರ ಮುಪ್ಪ ಅಂತ ಬರ್ತೀವಿ. ನಿಜವಾಗಿ ಈ ಹುಡುಗ ಬಂದಿದ್ದಾನಲ್ಲೇ ಸರ್, ಇವತ್ತ ಎಷ್ಟು ಆನಂದ ಆಗ್ಯದ ನಮಗ. ಇವತ್ತ ರಾಯಬಾಗ ನಾಡನ್ನ ಬಣ್ಣದ ನಾಡನ್ನಾಗಿ ಮಾಡಿರ್ತಕ್ಕಂಥಕ್ಕೆ ನಮ್ಮವು ಯಾರಂದ್ರೆ ಚಿಂಚಲಿ ಮಾಯಕ್ಕ. ಇನ್ನು ರಾಯಬಾಗ ನಾಡನ್ನ ಹಸಿರು ನಾಡನಿಗೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನನಾಯಕರು. ಹೊಟ್ಟಿಗೆ ಅನ್ನ, ಹೊಟ್ಟಿಗೆ ಅನ್ನ, ನೆತ್ತಿಗೆ ವಿದ್ಯಾದಾನ ನೀಡಿರ್ತಕ್ಕಂಥ ವಸಂತರಾವ್ ಪಾಟೀಲ್ ಅಬಾಜಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಲೇಬೇಕು ಸರ್. ಅವರ ಮೊಮ್ಮಗ ಸರ್, ಮರಿ ಮೊಮ್ಮಗ. ಬಹುಶಃ ನಮಗಿಷ್ಟು ಆನಂದ ಆತಲ್ಲ ಇವತ್ತ ವೇದಿಕೆ ಮ್ಯಾಲ ಯಾವಾಗ ಈ ವಸಂತರಾಯ್ ನೋಡಿದಿಲ್ಲ, ಬಹುಶಃ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ PL ಪಾಟೀಲ್ ರವ್ರು ನೋಡಿದಂಗಾಗೈತಿ ಬಂಧುಗಳೇ. ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಹಸನ್ಮುಖಿ ಸದಾಸುಖಿ ಅಂತ ಹೇಳ್ತಾ ಇದೀವಿ. ಬಹುಶಃ ನಮ್ಮ ನಿಮ್ಮೆಲ್ಲರ ಯುವಕರ ಕಣ್ಮಣಿ ಯುವ ನಾಯಕ ಪ್ರಣಯ್ ಅಣ್ಣವರ ಚಿರಂಜೀವಿ ಅಂದ್ರ ವರ್ಷಕ್ಕನ ಮೊಮ್ಮಗ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಇದು ಮುತ್ತಿನಂತ ರತ್ನ ಸರ್. ಇರು ರತ್ನಗಳು ಬಾಳ ಇಲ್ಲ, ಕೇವಲ 9 ರತ್ನಗಳದಾವ. 9 ರತ್ನಗಳ ಒಳಗ ಇವತ್ತ ಒಂದು ರತ್ನ ಎಲ್ಲಿ ಹುಟ್ಟೈತೆ ಅಂತ ಕೇಳಿದ್ರೆ ಅದು ರಾಯಬಾಗ ತಾಲೂಕು ಬೆಕ್ಕೇರಿ ಗ್ರಾಮದ ಒಳಗ ಸನ್ಮಾನ್ಯ ಶ್ರೀಯುತ ವಿವೇಕರವಣ್ಣ ಪಾಟೀಲ್ ರವರ ಮೊಮ್ಮಗ ಇಲ್ಲಿ ಹುಟ್ಟಿ ಬಂದಿದ್ದಾರೆ. ನಿಜವಾದ ರತ್ನ ಸರ್, ಇದು ನಿಜವಾದ ರತ್ನ. ಈ ರತ್ನಕ್ಕೆ ನಾವೆಷ್ಟು ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆ. ಏನು ನಮ್ಮ PL ಪಾಟೀಲ್ ವಸಂತರಾವ್ ಪಾಟೀಲ್ ಇದ್ರಲ್ಲ, ಅವರ ಮುಖಚರ್ಯ ಏನಿತ್ತು, ಅವ್ರು ಏನು ಕ್ರಾಂತಿ ಮಾಡ್ಯಾರೋ ಆ ಕ್ರಾಂತಿ ಎಲ್ಲ ಯಾರಿಂದ ಆಗೋದೈತಿ ಬಂಧುಗಳಂತ ಕೇಳ್ರ, ಈ ಯುವಕನಿಂದ ಆಗುದದ, ಯುವಕನಿಂದ ಆಗುದದ. ನೋಡಿ ಸರ್, ತಾನಾಗೆ ಕೈ ಬರ್ತದ, ಇವರಿಂದ ಆಗುದದ, ಇವರಿಂದ ಆಗುದದ. ಇಂಥವ್ರ ಅಮೃತ ಹಸ್ತದಿಂದ ಆ ಅವಿಗಿ ಬಹುಮಾನ ತಂದಾನ ಸರ್ ಅವ. ನಮ್ಮ ಅಕ್ಕ ಬಾಳ ಚಂದ ಡೊಳ್ಳಿನ ಹಾಡ ಹಾಡ್ಯಾಳ. ಈ ಅಕ್ಕ ಬ್ಯಾರೆದವ್ರು ಯಾರಕ್ಕೆ ಅಲ್ಲ, ವಸಂತರಾವ್ ಪಾಟೀಲ್ ಅಬಾಜಿ ಅವರು ಹೆಣ್ಮಗಳನ್ನ ಇವತ್ತು ಬಂದಿಲ್ಲಿ ಡೊಳ್ಳಿನ ಹಾಡ ಹಾಡ್ಲಾಕತ್ತಾಳ. ಸುಮಿತ್ರಕ್ಕ ಮುಗುಳೇಳವರಿಗೆ ಒಂದ್ಸರಿ ನಾವು ಜೋರಾದ ಚಪ್ಪಾಳೆ ತಟ್ಟಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅವನು ಹಣವನ್ನು ತಂದಿದ್ದಾನೆ, ಅಕ್ಕಾಗ ಕೊಡ್ತಾ ಇದ್ದಾನೆ. ಅಕ್ಕ ಕನ್ಯಾ ಕೊಡ್ದಾರ, ನಿಮ್ಗ ಕೊಡ್ಬೇಕು. ಇಂಥ ಹುಲಿ ಸಿಗುದು ಬಹಳ ನಿನಗೆ ಜಡಾದ ಯವ್ವ. ಇದು 10 ಹುಲಿ ಅಲ್ಲಿದ್ದು ಬ್ಯಾಕುಡು ಹುಲಿ ಅಂತ ಎದಕ್ ಕರ್ದಾರ ಅಂತ ಕೇಳಿದ್ರ, ವಿಧಾನಸೌಧದ ಒಳಗ 224 ಮಂದಿ MLAಗಳು ಕೂತು ಹೊತ್ತಿನ್ಯಾಗ ನಮ್ಮ ಭಾಗದ ಶಾಸಕರ ಹುಂಜಿನ ಕಾಳಿಗೆ ನಿಂತಿರ್ತಕ್ಕಂಥ ಶಾಸಕ ಒಳಗಡೆ ಹೋದ್ರ ಬೂಟ್ ಹಾಕೊಂಡ ಸರಿಯೋ ಸರಿ ವಸಂತರಾವ್ ಪಾಟೀಲ್ ಅಲ್ಲ ಬ್ಯಾಕುಡು ಹುಲಿ ಬಂದ ಸರಿ ಎತ್ತಿದ್ರಂತ ಜನ ಸರ್. ಬ್ಯಾಕುಡು ಹುಲಿ ಎತ್ತಿದ್ರ ಸರ್. ಅಂದಿಂದ ವಿರೋಧದ ನಮಗಿದೆ. ಇದು ಬ್ಯಾಕುಡು ಹುಲಿ ಅಂತ ಅಂದೇನು ಹೆಸರು ಬಿದ್ದದಿಲ್ಲ. ಹುಲಿ ಯಾವಾಗಿದ್ರು ಏನಪ್ಪಾ ಅಂತ ಕೇಳಿದ್ರ ಹುಲಿನ ನಿಜವಾಗಿ ನೋಡ್ರಿ, ಹುಲ್ಲು ಯಾವಾಗೂ ತಿಂದಿಲ್ಲ ಹುಲಿ. ಅಂತ ಹುಲಿ ಎಲ್ಲಿ ಬಂದೈತೆ ಅಂತ ಕೇಳ ವೇದಿಕೆ ಮೇಲೆ ಬಂದೈತಿ. ತಮ್ಮ ಫೋಟೋ ಒಂದೆರಡು ಹೊಡಿಯತ್ ಮೊಬೈಲ್ ಕೊಟ್ಟಿನಿ ನಿನಗೆ, ಹೊಡಿ ಫೋಟೋ ಹೊಡಿತಮ್ಮ. ಈ ಹುಲಿ ಸಿಗೋದು ಬಹಳ ಜಡ ಅದ, ಇದು ಅಪರೂಪದ ಹುಲಿ ಅದ ಸರ್. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿಗೆ ಒಂದ್ಸರಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಿ ಹಣವನ್ನು ತಂಗಿನಿ ದಯಮಾಡಿ ಸ್ವೀಕಾರ ಮಾಡಬೇಕು. ಆ ಹಣ ಕೊಟ್ಟವರಿಗೆ, ಅಭಿಮಾನಿಗಳಿಗೆ, ನಮ್ಮ ವಸಂತರಾಯ್ ಪ್ರಣಯ್ ಅಣ್ಣ ಪಾಟೀಲ್ ರವರಿಗೆ ಗೌರವಪೂರ್ವಕವಾದಂತ ಅಭಿನಂದನೆಗಳನ್ನ ಅಕ್ಕ ನೀ ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಓಕೆ, ತಮ್ಮ ಇಲ್ಲೇ ನಿಲ್ತಿಲ್ಲ, ಒಂದು 5 ನಿಮಿಷ. ಅಂದ್ರೆ ನಮಗೂ ತೊಡ್ತಾಡಿ ಇಂಗ್ಲೀಷ್ ಬರ್ತೈತಿ, ಅವ್ನು ತೊಡ್ತಾಡಿ ಕನ್ನಡ ಬರ್ತೈತಿ, ವ್ಯತ್ಯಾಸ ಆಗ್ತೈತಿ ಸರ್. ಇರ್ಲಿ, ಬರ್ತೈತಿ ಅಂತ ಹೇಳಿದ ನಾವು. ಬರ್ತೈತಿ ಅಂದ್ರೆ ಕನ್ನಡ ಬರ್ತೈತಿ ಅಂತ ಅದರಿ ಸರ್. ಕನ್ನಡ ನಾಡ್ರಿ, ಹೆತ್ತ ತಾಯಿ ಹೊತ್ತ ನಾಡ ಸ್ವರ್ಗಕ್ಕಿಂತ ಮಿಗಿಲ ಅಂತ ಹೇಳ್ತೀವಿ ಸರ್. ಹೆತ್ತ ತಾಯಿ ಹೊತ್ತ ನಾಡ ಸ್ವರ್ಗಕ್ಕಿಂತ ಮಿಗಿಲ ಅಂತ ಹೇಳ್ತೇವಿ. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬಂತೆ ನಮ್ಮ ನಿಮ್ಮೆಲ್ಲರಲ್ಲಿ
ಹೃದಯದೊಳಗಿರ್ತಾವ ಯಾರಪ್ಪ ಅಂದ್ರೆ ವಸಂತರಾವ್ ಪಾಟೀಲ್ ಅವಾಜಿ ಅವರು. ಅವ್ರು ಇವತ್ತು ಇರದೇ ಇದ್ರು ಕೂಡ ಅವ್ರು ಮಾಡಿದ ಪವಾಡಗಳು ಎಲ್ಲಿದಾವ ಅಂತ ಕೇಳ ನಾಡಿನ ತುಂಬೆಲ್ಲ ಉಳಿದು ಬಿಟ್ಟಾವ ಸರ್. ಎಲ್ಲಿ ಅತನಿ ತಾಲೂಕ, ಎಲ್ಲಿ ಗೋಕಾಕ, ಎಲ್ಲಿ ನಾಡಿನ ತುಂಬೆಲ್ಲ ಬಡವ್ರ ಮಕ್ಕಳ್ರಿ ಹಾಸ್ಟೆಲ್ದಾಗ ಊಟ ಮಾಡಿ ಪುಕ್ಕಟ್ಟ ಊಟ ಹಾಕಿ ಹೊಟ್ಟಿಗೆ ವಿದ್ಯಾದಾನ ನೀಡಿದವ್ರು ಇವತ್ತು IAS KS ಆಫೀಸರ್ಸ್ ಅದಾರ. ಬರೇ ಈ ರಾಯಬಾಗ ನಾಡಿಗೆ ಬಂದ್ರ ವಸಂತರಾವ್ ಪಾಟೀಲ್ ರತ್ ಹೆಸರು ಹೇಳ್ರ ಸಾಕು ಸರ್, ಹೆಸರು ಹೇಳ್ರ ಸಾಕು ಸರ್. ಅಂತ ಕೆಲಸ ಮಾಡಿದವರು ಯಾರಂತ ಕೇಳ ಅಂತವ್ರು ಇವತ್ತ ಇಲ್ಲಿ ಆ ಮಣಿತಾಣದ ಒಬ್ಬ ಹುಡುಗ ಆ ಕುಮಾರ ವಸಂತರಾಯ್ ಇವತ್ತು ಅಜ್ಜಾನ ಹೆಸರು ಇಟ್ಟಿದ್ದಾರೆ. ನಿಜವಾಗಿಯೂ ಅಜ್ಜಾನ ಹೆಸರು ತರ್ತಕ್ಕಂಥ ಕೆಲಸ ತಮ್ಮ ನೀನು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಂದು ಮಾತು ಹೇಳ್ತಾ ಇದ್ದೇನೆ ಬಂಧುಗಳೇ, ಕವಿ ಬರಿತಾನ ಒಂದ್ ಕಡೆ ವಸಂತರಾವ್ ಪಾಟೀಲ್ ಅಬಾಜಿ ಅವ್ರಿಗೆ ಹೆಂಗಿದ್ರಪ್ಪ ಅಂತ ಕೇಳಿದಾರ. ಇದು ನಿಜವಾದ ಹಾಲು ಮತದ ಹುಲಿ ಸರ್. ಇದು ಹಾಲು ಮತದ ಹುಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಪ್ರತಿ ವರ್ಷ ಜಾತ್ರೆಗೆ ಬರಬೇಕು, ಜಾತ್ರೆಗೆ ಬಂದು ಲಕ್ಕೋತಾಯಿ ದರ್ಶನ ತೆಗೆದುಕೊಂಡು ನಿಂದೇನದಲ್ಲ ಇರ್ಲಿ ಇರ್ಲಿ ಆ ಸ್ಟೈಲ್ ಹಂಗೈತೆ ಸರ್. ಅದು ಅಬಾಜಿ ಅವ್ರ ಸ್ಟೈಲ್ ಐತೆ ಸರ್, ಇದು ಬೇರೆ ಇಲ್ಲದ. ಯಾಕರ ಬಡವ್ರು ಯಾರು ಕಾಣ್ತಾರಲ್ಲ ಅವ್ರನ್ನ ಕರೆದ ಬಡವ್ರ ಸಮಸ್ಯೆನ ಕೇಳೋರು ಯಾರಾದ್ರೂ ಇದ್ರೆ ನಮ್ಮ ಉತ್ತರ ಕರ್ನಾಟಕದ ವಸಂತರಾವ್ ಪಾಟೀಲ್ ಅವಾಜಿ ಮಣಿತಾಣದವ್ರು ಒಬ್ಬರೇ ಸರ್. ಅವರೇ ವಿವೇಕಣ್ಣ ಪಾಟೀಲ್ ರವರ ಮೊಮ್ಮಗ ಮರಿಮೊಮ್ಮಗ ಬಂದಿದ್ದಾನೆ ಸರ್. ಅವನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟೋಣ. ಇರ್ಲಿ ಸರ್, ಈಗ ನಾನು ಒಂದೆರಡು ಮಾತು ಮಾತಾಡಿ ನನ್ನ ಮತ್ತೆ ಡೊಳ್ಳಿನ ಹಾಡಿಗೆ ಚಾಲನೆ ನೀಡ್ತಾ ಇದ್ದೇನೆ. ಡೊಳ್ಳಿನ ಹಾಡಿಗೆ ಚಾಲನೆ ನೀಡ್ತಾ ಇದ್ದೇನೆ. ಅದಕ್ಕೆ ಭಕ್ತ ಕನಕದಾಸರು ಹೇಳ್ತಾರೆ ಒಂದ್ ಕಡೆ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನೆನಾದರೂ ಬಲ್ಲಿರ ಬಲ್ಲಿರ, ಈ ಸಕಲ ಕುಲಗಳಿಗೆ ಕೊಂಡು ಜಲವೇ ತಾಯಲ್ಲವೇ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಬಂಧುಗಳೇ, ವಸಂತರಾವ್ ಪಾಟೀಲ್ ಅವಾಜಿ ಅವ್ರು ಮಾಡಿರ್ತಕ್ಕಂಥ ಕೆಲಸ 2 ನಿಮಿಷನಾಗ ಹೇಳಿ ನಾನು ಮುಂದೆ ಹೋಗ್ತಾ ಇದ್ದೇನೆ. ಬಂಧುಗಳೇ, ಅವ್ರು ಎಂತ ಕೆಲಸ ಮಾಡ್ರಿ ಅಂತ ಕೇಳಿದ್ರೆ 18 ಜಾತಿಗಳೆಲ್ಲ ಏನು ಇರುವಿ 84 ಲಕ್ಷ ಜೀವರಾಶಿಗಳಿದಾವಲ್ಲ ಅವೆಲ್ಲ ಬದುಕಬೇಕು ಅಂತ ಕೆಲಸ ಮಾಡಿದವ್ರು ಯಾರಂತ ಕೇಳಿ ನಮ್ಮಪ್ಪ ನಮ್ಮನ್ನೆಲ್ಲ ಇವತ್ತೆಲ್ಲ ಅಂತವದೆಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲಿ ಬಿಟ್ಟುಗೇನಂದ್ರೆ ಇಲ್ಲಿ ಬಿಟ್ಟುಗೇನ. ಬಂಧುಗಳೇ, ಕಿನಾಲ್ ನೀರು ತಂದ್ರು ಎಲ್ಲಾ ಜಾತಿಯವರಿಗೆ ಅನುಕೂಲ ಆಗಬೇಕು, ಇಡೀ ಜೀವಕೋಟಿಗಳೆಲ್ಲ ಬದುಕಬೇಕು. ಒಂದನೇದು. ಎರಡನೇದು, ಶಿಕ್ಷಣದ ಒಳಗೆ ಕ್ರಾಂತಿ ಮಾಡಿರೋ ಬಂಧುಗಳೇ, ಇಡೀ ಎಲ್ಲರಿಗೂ ಕೂಡ ಏನ್ ಮಾಡಿದ್ರು ಶಿಕ್ಷಣವನ್ನು ಕೊಟ್ಟರು. ಇಡೀ ಯಾವುದೇ ಜಾತಿ ಕುಲ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಶಿಕ್ಷಣವನ್ನು ನೀಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಬರ್ತಾ ಇದ್ದಾನೆ. ವಸಂತರಾಯ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಮುಂದಿನ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನಾಯಕ ಪ್ರಣಯ ಅಣ್ಣ ಅವರ ಸುಪುತ್ರ ವಸಂತರಾಯ್ ಪಾಟೀಲ್ ರವರಿಗೆ ಗೌರವಪೂರ್ವಕದಂತ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಇವತ್ತಿನ ರುದ್ರಾಭಿಷೇಕವನ್ನು ಮಾಡಿ ಇವತ್ತು ಜಾತ್ರೆಗೆ ಚಾಲನೆ ನೀಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಮಾತೋಶ್ರೀ ವರ್ಷಾಕ್ಕ ವಿವೇಕರಾವ್ ಪಾಟೀಲ್ ರವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದಂತ ಮಾತೋಶ್ರೀ ವರ್ಷಾಕ್ಕ ಅವರಿಗೆ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಇನ್ನ ಯುವಕರ ಕಣ್ಮಣಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಪ್ರಣಯಣ್ಣ ಪಾಟೀಲ್ ರವರು ಒಂದ್ ಮಾತು ಹೇಳ್ತಾ ಇದ್ದೇನೆ ಬಂಧುಗಳೇ. ವಿವೇಕಾನಂದರು ಹೇಳ್ತಿದ್ರು ಒಂದ್ ಕಡೆ 100 ಮಂದಿ 1000 ಮಂದಿ ನಿರುತ್ಸಾಹಿ ನಿರುದ್ಯೋಗಿಗಳ ಬದಲಾಗಿ ಪ್ರಣಯ ಅಣ್ಣನಂತಾರು 3 ಮಂದಿನ ಕೊಟ್ರ ಜಗತ್ತನ್ನು ಹೊಳ್ಳಿ ಕಟ್ತಾನಂತಿದ್ರು ಸ್ವಾಮಿ ವಿವೇಕಾನಂದರು. ಅಂತ ಯುವಕರ ಕಣ್ಮಣಿ ಯಾರಂದ್ರೆ ನಮ್ಮನ್ನ ಪ್ರಣಯ ಅಣ್ಣ ಪಾಟೀಲ್ ರವರಿಗೂ ಅವರ ಧರ್ಮ ಪತ್ನಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು ಆಗಿರ್ತಕ್ಕಂಥ ಮಾತೋಶ್ರೀ ಗಾರ್ಗಿ ಅಕ್ಕ ಪ್ರಣಯಣ್ಣ ಪಾಟೀಲ್ ರವರಿಗೆ ಜಾತ್ರೆಯ ಪರವಾಗಿ ತುಂಬ ಹೃದಯದ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನ ಅವರ ಸುಪುತ್ರ ವಸಂತರಾಯ್ ಯುವಕನಿಗೆ ಕೂಡ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಇನ್ನ ಮುಂದೆ ಏನ್ ನಡೀತೈತಿ ವಿಷಯ ಅಂತ ಕೇಳಿದ್ರೆ, ಇವತ್ತು ನಮ್ಮ ಬೆಕ್ಕೇರಿ ಲಕ್ಕವನ ಸ್ಟೋರಿ, ಚಿನ್ಸಲಿ ಮಾಯಾಕನ ಸ್ಟೋರಿ, ಬೀರದೇವರ ಸ್ಟೋರಿ, ಮಾಳಿಗರಾಯನ ಸ್ಟೋರಿ ಇವತ್ತು ಸಾಯಂಕಾಲ 6 ಗಂಟೆ ತನಕ ಹಾಡ್ತಕ್ಕಂಥ ತಾಕತ್ ಮಾಳಿಗರಾಯನ ಮಠಮಣಿ ಒಳಗ ಮಾಳಿಗರಾಯನ ಹಬ್ಬುಲಿ ಅಂತ ಯಾರಿಗೆ ಕರೆದಿವಿ ಅಂತ ಕೇಳಿದ್ರ ನಮ್ಮ ಅವ್ವ ಕರೆದಿ. ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್. ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಇದು. ವ್ಯಕ್ತಿ ಸಾಮಾನ್ಯ ಅಲ್ಲ. ಇದು ಯಾರ್ದಪ್ಪ ಅಂತ ಕೇಳಿದ್ರ ರಾಯಬಾಗದ ಅಣ್ಣ ಅವರ ಮಣಿತಾಣದಿಂದ 5 ತನ್ನ ಇಟ್ಟಿರ್ತಕ್ಕಂಥ ಹುಲಿ ಇವತ್ತು ಇಲ್ಲಿ ಬಂದದ. ಇದಕ್ಕೆ ಮಾಳಿಗರಾಯನ ಹಬ್ಬುಲಿ ಅಂತ ಕರಿತಾ ಇದೀವಿ ಸರ್ ನಮ್ಮ ಭಾಗದೊಳಗೆ ಎಲ್ಲಾರು ಸರ್. ಈಕಿ ನಿತ್ತ ಹಾಡಾಡಕತ್ರ ತಾಕತ್ತೈ ಕಾಕಾಗಳು ರುಂಬಾಲ ಹಾರಿಸಿ ಹೆಂಗ ಹಾಕಾಕ್ಬೇಕು ಸರ್ ಹೆಜ್ಮೆಂಟ್ ಸರ್. ಹಂಗ ಹಾಡ್ತಕ್ಕಂಥ ಒಳ್ಳೆಯ ಕಲಾವಿದರು ಎಲ್ಲಿ ಬಂದಾರ ಕೇಳ ನಮ್ಮ ಸುಮಿತ್ರಕ್ಕ ಮಗುಳಿಯಾಳು ಬಂದಿದ್ದೀನಿ. ನಿನಗೆ ಹಾರ್ದಿಕವಾಗಿ ತಂಡಕ್ಕೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಇವತ್ತು ವಿಷಯ ಸಾಯಂಕಾಲ ತನಕ ಏನ್ ನಡೀತೈತೆ ಅಂತ ಕೇಳಿದ್ರ ಬಸ್ತಾಡದಿಂದ ಬಂದಿದ್ದಕ್ಕೆ ವಸಂತನ ಇವತ್ತು ವಿಷಯ ಏನ್ ಹೇಳೋಣ ಅಂದ್ರ ದೇವ್ರ ಏನೇನು ಮಾಡ್ಯಾನ
ಬೆಕ್ಕೇರಿ ಲೆಕ್ಕ ಏನ್ ಮಾಡಿದ, ಚಿಂಚಲಿ ಮಾಯಕ್ಕೆ ಏನ್ ಮಾಡಿದ, ಬೀರದೇವ್ರ ಏನ್ ಮಾಡಿದ, ಮಾಳಿಂಗರಾಯ ಏನ್ ಮಾಡಿದ, ಅಮೋಘ ಸಿದ್ಧ ಏನ್ ಮಾಡಿದ, ಅರಣ್ಯ ಸಿದ್ಧ, ಮಲಕಾರ ಸಿದ್ಧ, ಈ 34 ಕೋಟಿ ದೇವತೆಗಳು ಏನೇನು ಮಾಡ್ಯಾರ, ಯಾರ್ಯಾರು ಉದ್ಧಾರ ಮಾಡ್ಯಾರ ಅಂತಕ್ಕಂಥದ್ದು ಒಬ್ಬರು ಒಂದ್ 20 ನಿಮಿಷ ಮಾತಾಡಿ ಆ ಸಂಧಿ ಕೊಡ್ಬೇಕು. ಇನ್ನು ಆ ಕಡೆ ಅವರು ದೇವ್ರದ್ದು ಒಬ್ರು ಹಿಡಿದ್ರ ಒಬ್ರು ಏನ್ ಹಿಡಿಬೇಕಂತ ಗುರು ಏನೇನು ಮಾಡ್ಯಾನ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ವಿ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದ ಆಗಲು ನರರಿಗೆ ಮುಕುತಿ ಅಂತ ಹೇಳ್ತೀವಿ. ಹಂಗ ಗುರುವಿನ ಒಬ್ಬರನ್ನ ಬೆಳೆಸಬೇಕು, ದೇವರ ಒಬ್ಬರು ಬೆಳೆಸಬೇಕು. ಅವ್ರು ಮಾತಾಡಿರ್ತಕ್ಕಂಥ ಮಾತನ್ನ ಎಷ್ಟು ಸಾಧ್ಯದನೋ ಅಷ್ಟು ಹಿಡಿತದಾಗಿಟ್ಟು ಅಡ್ಕೋತನಾಗ ಅಡಕಿ ಇಟ್ಟು ಕಟ್ ಮಾಡ್ತಿರಲ್ಲ, ಹಂಗ ಕತ್ತರಿಸಿ ಒಗದಂಗ ನೀವು ಮಾತು ಏನಿರ್ಬೇಕಂದ್ರೆ ಇರ್ಬೇಕಂತಕ್ಕಂಥ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಇನ್ನೂ ಭಾಳ ಬರ್ತಾರೆ ಜನ. ಎಲ್ಲ ಡೊಳ್ಳಿನ ಹಾಡಿನ ಕಲಾವಿದ್ರು ಇನ್ನೆಲ್ಲ ಬರ್ತಾರೆ 12 ಗಂಟೆಗೆ. ಅಣ್ಣ ಎಲ್ಲ ಯುವಕರು ಬಂದಿರಪ್ಪ, ನಿಮ್ಮೆಲ್ಲರಿಗೂ 2 ಡೊಳ್ಳಿನ ಗಾಯನ ಸಂಘದ ವತಿಯಿಂದ ನಿಮಗೂ ಕೂಡ ಹಾರ್ದಿಕವಾಗಿ ತುಂಬದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇನೆ. ಅಲ್ಲಿ ಸೇರ್ತಕ್ಕಂಥ ಎಲ್ಲ ಸರ್, ನಮ್ಮ ಮಾರುತಿಯನ್ನ ನಾನು ಹಿಡಿದು ಹಿರಿಯಾರು ಹೇಳಿದ್ ಹೆಂಗೈತೆ ಅಂತ ಕೇಳಿದ್ರೆ ಒಂದ ಮಾತು ಸರ್, ಅಣ್ಣಗಳು ತಕ್ಕ ಹೋಗಿ ಅಣ್ಣಾರ ಜಾತ್ರೆ ಪ್ರಾರಂಭ ಮಾಡೋಣ ಆಯ್ತು, ಅವ್ರ ಅನುಮತಿ ತೆಗೆದುಕೊಂಡು ಬಂದ್ರ ಅಂದ್ರ ಜಾತ್ರೆ ಆಗಿ ಕರಿಹರದ ಗುಡಿ ತೊಳೆದು ಹೋಗುತ್ತಕ ಮನಿ ಕಡೆ ನೋಡ್ಲಾರ್ದಂತ ಹಿರಿಯಾರು ಎಲ್ಲದಾರ ಅಂದ್ರ ಈ ಬೆಕ್ಕೇರಿ ಹಿರಿಯಾರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಕಾಕಾಗಳಿಗೆ ಎಲ್ಲರಿಗೂ ಸರ್. ಬಹಳ ಅಭಿಮಾನದಿಂದ ಬಹಳ ಸೂಕ್ಷ್ಮ ಮಾತಾಡೋರ ಅಷ್ಟೇ. ನಮ್ಮ ತಾಲೂಕದೊಳಗೆ ವಿಶೇಷವಾಗಿ ಆಲಕನೂರು ಅರಮನೆ ಅಂತ ಕರಿತೀವಿ, ಆಲಕನೂರು ಅರಮನೆ ಅಂತ ಕರಿತೀವಿ. ಅಂತ ಅರಮನೆ ಆಲಕನೂರು ಕರ್ಸಿದ್ದನ ಯಾರು ಬೆಳೆಸ್ಯಾರ ಅಂದ್ರೆ ನಮ್ಮವ್ವ ಚಿಂಚಲಿ ಮಾಯಕ್ಕೆ ಹೆಂಗ ಬೆಳೆಸಲು ಅನ್ನತಕ್ಕಂಥ ವಿಶೇಷ ಬಾಳ. ಅದ್ರಾಗ ಇಲ್ಲಿ ನೀವು ಅವ್ರಿಗೆ ಹೇಳದಿಲ್ಲ, ನಾನು ಈ ಬೆಕ್ಕೇರಿಲಿ ಅಕ್ಕ ಮುಂದ ಈಗಾಗಲೇ ಡೊಳ್ಳಿನ ಹಾಡಿನೊಳಗ ನಮ್ಮ ಸುಮಿತ್ರ ಅಕ್ಕ ಹೇಳಿದಾಳ, ನಿನಗೆಟ್ಟು ಸಾಧ್ಯದ ಒಂದು 5 ನಿಮಿಷ ಲಕ್ಕವ ಚಿಂಚಲಿ ಮಾಯಕ್ಕ 5 ಮಂದಿ ಹೆಂಗ ಅಕ್ಕ ತಂಗ್ಯಾರ ಆಡಾಕಾಯಿ ಕೊತ್ತೋಗಿ ಕೊದಲಿಗೆ ನಂದನವನದೊಳಗ ಬೀರದೇವ್ರನ್ನ ಹೆಂಗ ಪಡೆದುಕೊಂಡು ಬಂದ ನಮ್ಮವ್ವ ಲಕ್ಕವ್ವ ಮಾಯಮ್ಮಗೆ ಹೆಂಗ ಬೀರಾಣದೇವ್ರನ್ನ ಒಪ್ಪಿಸ್ತಾಳ, ಬೀರಾಣದೇವ್ರನ್ನ ಬೆಳೆಸಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಕ್ಕಂಥ ತಾಕತ್ತ ನಮ್ಮ ಬೆಕ್ಕೇರಿ ಲಕ್ಕೋ ಬೀರಪ್ಪಗೆ ಹೆಂಗ್ ಕೊಟ್ಟಾಳ ಅಂತಕ್ಕಂಥ ವಿಷಯ ಇವರೆಲ್ಲ ಹಾಡ್ತಾ ಇದ್ದಾರೆ. ಈ ಬೆಕ್ಕೇರಿ ಗ್ರಾಮದ ಡೊಳ್ಳಿನ ಹಾಡಿನ ಜಾತ್ರೆ ವಿಶೇಷದ ಕಾರ್ಯಕ್ರಮವನ್ನ ಇಡೀ ನಾಡಿನ ತುಂಬೆಲ್ಲ ಬಿತ್ತರಿಸ್ತಕ್ಕಂಥ ನಮ್ಮ ಯೂಟ್ಯೂಬದ ಸೋದರ ಬಂದಿದ್ದಾನೆ ಮಾರುತಿಯನ್ನ. ಬೆಕ್ಕೇರಿ ಅವರಿಗೂ ಕೂಡ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅವನನ್ನು ಸಲ್ಲಿಸಿ ಈಗ ಇನ್ನೊಂದು 2 ನುಡಿ ಚಾಲದ. ಈ ಚಾಲ ಆದ ನಂತರ ಅವ್ರ ಮೇಲ್ನೊಳಗೆ ನಾನು ಬಂದು ಮಾತಾಡ್ತೀನಿ ಸರ್. ಒಬ್ಬ ಹುಡುಗ ಬಂದಿದ್ದಾನೆ ಸರ್, ಎಷ್ಟು ಸೂಪರ್ ಹಾಡ್ತಾನವ. ನಮ್ಮ ಏನು ವಸಂತರಾಯ ಅದನಲ್ಲ, ವಸಂತರಾಯನಷ್ಟು ಇದ್ದಾಗನ ಡೊಳ್ಳಿನಾಡ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದ ನಾವು. ಅವ ಅಭಿಷೇಕ್ ಗುಣಿಕಿ ಅಂತ ಹೇಳಿ ಹುಡುಗ ಎಷ್ಟು ಸೂಪರ್ ಹಾಡ್ತಾನ. ಅವನ ಹಾಲು ಮತದ ಹಾಡನ್ನು ಕೂಡ ನಾವು ನೀವೆಲ್ಲರೂ ಕೂಡ ಸವಿಯೋಣ ಅಂತಕ್ಕಂಥ ಅಕ್ಷಯ ಎಲ್ಲ ರೆಡಿ ಐತಿಲ್ಲ. ಇವ್ರು ನೋಡಿ ತಾಯಿನವ್ರು ಏನು ಜಿಗ್ಜಿಗ್ದು ಭಾಳ ಬರ್ಸಾಡ್ಯಾರ, ಮುರಿದು ಹೋಗಿಬೇಕತ್ತಮ್ಮ. ನಾ ಹೇಳ್ತೀನಿ, ನಾ ಇದ್ದಲ್ಲಿ ಹಂಗ ಹಾಡಿಕೆ ಹಂಗ ಆಗಂಗಿಲ್ಲ. ಏಕಮಾರ ದೋಣತು ಕೂಡ ಹಾಡಿಕೆ ಆದ್ರೆ ಹೊಯ್ಯ ಅಂದಿರ್ಬೇಕು ಜನ, ದೇವ್ರ ಇತಿಹಾಸ ತಿಳಿದಿರ್ಬೇಕು ಎಲ್ಲರಿಗೂ. ಈ ಅನುಭವದ ನುಡಿಗಳು ಬರ್ಬೇಕು. ಇವತ್ತು ನೋಡೋಣ ನೀ ಹೆಂಗ್ ಬಾರಿಸ್ತೀನಿ ನೋಡುತ್ತ ನಾನು ಮುಂದಿನ ಸಂದಿನಾಗೆ. ಇವ್ರಂತೂ ಹುಡುಗರ್ತಮ್ಮ ನಿಮ್ದು ಏನದ ಎಲ್ಲ ಮಾಡ್ರಿ ನೀವು ಕಾಯಕ ನಮಗೆ ಎಲ್ಲರಿಗೂ ಅಲಾವದ. ಓಕೆ ಸರ್. ಈಗ ನಮ್ಮ ಮುಗುಳಿಯಾಳ ಗ್ರಾಮದಿಂದ ಬಂದಿರತಕ್ಕಂಥ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಮುಗುಳಿಯಾಳದ ಸುಮಿತ್ರಕ್ಕಪ್ಪ ಅಂತ ನಾನು ಭಾಳ ದಿನ ಆತು ಕೂಡಿಲಿ. ಯಾಕಂದ್ರೆ ಕಾರ್ಯಕ್ರಮಗಳು ನಮ್ಮವರು ಬಿಡದೇ ಇರೋದ್ರಿಂದ ಆ ಕಡೆ ಹೋಗಿದ್ವಿ. ತಂಗಿ ಅಕ್ಕ ಇವತ್ತು ಬಹಳ ಸುಂದರವಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪರ ಕೇಳ್ಕೊಂಡು ಈಗ ಪದ್ಯವನ್ನು ಪ್ರಾರಂಭಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ.